ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ಈ ದಿನ ನಾನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛೆ ಪಡುವಂತಹ ಪ್ರಮುಖ ಅಂಶ ಅಂದರೆ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ನಾವು ಪ್ರಮುಖವಾಗಿ ನಿರಂತರತೆಯನ್ನು ಅಂದರೆ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಅಂದರೆ ದೀರ್ಘತೆ. ಯಾವುದೇ ಒಂದು, ಈಗ ನೋಡಿ, ನಾವು ಅಗ್ರಿಕಲ್ಚರ್ ಅಂತ ಏನು ತಗೊಳ್ತೀವಿ, ಈ ಕೃಷಿಯಲ್ಲಿ ಯಥೇಚ್ಛವಾದಂತಹ ಬಂಡವಾಳವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಸಣ್ಣ ಪುಟ್ಟ ರೈತರು. ಆದ್ದರಿಂದ ಏನು ಮಾಡ್ತಾರೆ, ಇತ್ತೀಚಿನ ಯುವಜನತೆ ಹೆಚ್ಚಾಗಿ ಏನು ಮಾಡ್ತಾ ಇದ್ದಾರೆ, ಈ ಒಂದು ಮೇಕೆ ಅಥವಾ ಕುರಿ ಸಾಕಾಣಿಕೆ ಕಡೆ ಹೆಚ್ಚಾಗಿ ಒಲವು ತೋರ್ತಾ ಇದ್ದಾರೆ. ಆದರೆ ಇದರಲ್ಲಿ ಒಂದೇ ದಿನದಲ್ಲಿ ಏನೂ ಆಗೋದಿಲ್ಲ. ಇದೊಂದು ರೀತಿಯಾದಂತಹ ಕಂಟಿನ್ಯೂಯಸ್ ಪ್ರೋಸೆಸ್ ಅಂತ ಕರಿತೀವಿ. ದೀರ್ಘಾವಧಿಯಲ್ಲಿ ನಾವು ಇಲ್ಲಿ ಬೆಳವಣಿಗೆಯನ್ನು ಅಥವಾ ಲಾಭಾಂಶವನ್ನು ಕಾಣೋದಕ್ಕೆ ಸಾಧ್ಯವೇ ವಿನಃ ಯಾವುದೇ ಕಾರಣಕ್ಕೂ ನಾವು ಅಲ್ಪಾವಧಿಯಲ್ಲಿ ತುಂಬ ಬೇಗ ಇಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲದೆ ಇದ್ದರೆ ನಾವು ಲಾಭಾಂಶಗಳನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ ಕಾರಣ ನಾವು ಪ್ರಮುಖವಾಗಿ ನಮ್ಮಲ್ಲಿ ಪೇಷನ್ಸ್ ಜಾಸ್ತಿ ಇರಬೇಕಾಗುತ್ತೆ, ತಾಳ್ಮೆ. ರೈತ ಅಂದ್ರೇ ಒಂದು ರೀತಿಯಾದಂತಹ ತಾಳ್ಮೆಯ ಪ್ರತೀಕ ಅಂತ ಹೇಳ್ಬೋದು. ಅದರಲ್ಲೂ ಸಹ ಈ ಒಂದು ಕೃಷಿಯ ಉಪಕಸಬಾದಂತಹ ಕುರಿ ಅಥವಾ ಮೇಕೆ ಸಾಕಾಣಿಕೆ ಏನಿದೆ, ಇಲ್ಲಿ ನೀವು ನಿರಂತರವಾಗಿ ಈ ಒಂದು ತಾಳ್ಮೆಯಿಂದ ಕಾಯಬೇಕಾಗತ್ತೆ. ಒಂದು ಮೇಕೆ ತಂದಾಗ ಅದು 4 ಪರಿವರ್ತನೆಗೊಳ್ಳಬೇಕಾದ್ರೆ ಅದಕ್ಕೊಂದಷ್ಟು ಸಮಯ ಹಿಡಿಸುತ್ತೆ. ಆ 4 40 ಒಂದು ಬದಲಾವಣೆ ಆಗಬೇಕು ಅಥವಾ ಅಭಿವೃದ್ಧಿ ಆಗಬೇಕಂದ್ರೆ ಅದಕ್ಕೆ ಇನ್ನೊಂದಷ್ಟು ಸಮಯ ಹಿಡಿಸುತ್ತೆ. ಹಾಗಾದರೆ ಇದು ಬೆಳಿತಾನೆ ಇರುತ್ತಾ, ಇದು ಮಲ್ಟಿಪ್ಲಿಕೇಶನ್ ಆಗ್ತಾನೆ ಇರುತ್ತಾ ಅಂತ ನೋಡಿದಾಗ ಬಹುತೇಕ ಸಂದರ್ಭಗಳಲ್ಲಿ ಹೊಡೆತಕ್ಕೂ ತುತ್ತಾಗುವಂಥ ಸಾಧ್ಯತೆ ಇರುತ್ತೆ, ಅಂದರೆ ನಷ್ಟಗಳು ಎದುರಿಸುವಂಥ ಸಾಧ್ಯತೆಗಳು ಇರುತ್ತೆ. ಆಸ್ ಎ ಬಿಸ್ನೆಸ್ ಮ್ಯಾನ್, ಒಬ್ಬ ಉದ್ಯಮಿ ಆಗಿ ನಾನು, ಒಬ್ಬ ಉತ್ಪಾದಕನಾಗಿ ನಾನು ಆ ನಷ್ಟಗಳನ್ನು ಎದುರಿಸೋದಕ್ಕೂ ಸಹ ಧೈರ್ಯವಾಗಿರಬೇಕಾಗತ್ತೆ. ಯಾಕಂದರೆ ಕಾಯಿಲೆಗಳು ಬಂದಂತಹ ಸಂದರ್ಭ ಆಗಿರಬಹುದು, ಮತ್ಯಾವುದೋ ಒಂದಕ್ಕೊಂದು ಗುದ್ದಾಡ್ಕೊಂಡು ಸಾಯುವಂಥ ಸಂದರ್ಭಗಳಾಗಿರಬಹುದು, ಇನ್ನೇನೇನೋ ಕಾರಣಗಳಿಂದ ಮೇಕೆಗಳು ಸಾವಿಗೆ ಈಡಾಗುವಂತಹ ಸಂದರ್ಭಗಳನ್ನು ಸಹ ನಾವು ನೋಡಬಹುದಾಗಿದೆ. ಮಳೆಗಾಲ ಮತ್ತು ಚಳಿಗಾಲದ ಸಂದರ್ಭದಲ್ಲಿ ಹಲವಾರು ರೀತಿಯಾದಂಥ ಕಾಯಿಲೆಗಳಿಗೂ ತುತ್ತಾಗ್ತಾ ಇರುತ್ತೆ. ಮತ್ತು ಜನಿಸಿದಂತಹ ಎಲ್ಲ ಮರಿಗಳು ಪೌಷ್ಟಿಕವಾಗಿ ಜನಿಸಿರೋದಿಲ್ಲ. ಈ ಎಲ್ಲ ಕಾರಣದಿಂದ ಒಂದಷ್ಟು ನಷ್ಟಗಳನ್ನು ಎದುರಿಸಬೇಕಾಗಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಮೇಕೆ ಕುರಿ ಸಾಕಾಣಿಕೆಯಲ್ಲಿ ಎದೆಗುಂದಬಾರದು. ಏನು ನಾವು ಸಾಕಾಣಿಕೆ ಮಾಡ್ತೀವಿ, ತುಂಬ ಧೈರ್ಯದಿಂದ ಆ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಮತ್ತು ಈಗಾಗಲೇ ಹೇಳ್ದಂಗೆ ನಿರಂತರತೆ ಅಥವಾ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಆಗುತ್ತೆ. ಪ್ರಮುಖವಾಗಿ ಧನಾತ್ಮಕವಾಗಿ ಆಲೋಚನೆ ಮಾಡಬೇಕು. ಸರಿ, ಆಯಿತು, 1 ಮರಿ ಸಾಯ್ತಾ ಅಥವಾ ಒಂದು 5 ಮರಿ ಸಾಯ್ತಾ, ಆ ಸಾವಿಗೆ ಕಾರಣ ಏನು, ಆ ರೂಟ್ ಕಾಸ್ನ ಹುಡುಕಬೇಕಾಗತ್ತೆ. ಮೂಲ ಕಾರಣ ಏನು, ನನ್ನ ಕುರಿ ಅಥವಾ ಮೇಕೆ ಮರಿ ಸತ್ತಿದೆ ಅಂದರೆ ಅದಕ್ಕೆ ಕಾರಣ ಏನು, ಮುಂದೆ ಈ ಸಮಸ್ಯೆ ಆಗದಂಗೆ ನಾನು ಯಾವ ರೀತಿ ಜಾಗ್ರತೆ ವಹಿಸಬೇಕು. ಅಥವಾ ಮಾರಾಟ ಮಾಡಲಿಕ್ಕೆ ಸಂತೆಗೆ ತಗೊಂಡೋದೆ, ಸಂತೆ ಅಥವಾ ಮಾರುಕಟ್ಟೆಯಲ್ಲಿ ನನ್ನ ಒಂದು ಪ್ರಾಡಕ್ಟ್ ಅಥವಾ ನನ್ನ ಒಂದು ಮೇಕೆ ಅಥವಾ ಕುರಿಗೆ ಸರಿಯಾದಂತಹ ಬೆಲೆ ಸಿಗಲಿಲ್ಲ. ನಾನು ಯಾವ ಸೀಸನ್ನಲ್ಲಿ ಹೋಗಿದ್ದೀನಿ, ಹಬ್ಬದ ಸೀಸನ್ನಲ್ಲಿ ಹೋಗಿದ್ದೀನ ಅಥವಾ ಸರ್ವೇ ಸಾಮಾನ್ಯದ ಸನ್ನಿವೇಶಗಳಲ್ಲಿ ಹೋಗಿದ್ದೀನ, ಅಥವಾ ಯಾವುದೋ ಕಾಯಿಲೆಗಳಿದ್ದು ಯಥೇಚ್ಛವಾದಂಥ ಮೇಕೆ ಕುರಿಗಳನ್ನು ಅಲ್ಲಿ ತಗೊಂಡ್ಬಂದಿದ್ದಾರೆ, ಆದ್ದರಿಂದ ಅಲ್ಲಿ ಪೂರೈಕೆ ಹೆಚ್ಚಾಗಿದ್ದು ಬೇಡಿಕೆ ಕಡಿಮೆ ಆಗಿದೆಯಾ, ಇದೆಲ್ಲ ಸನ್ನಿವೇಶವನ್ನು ನಾವು ದೀರ್ಘವಾಗಿ ಆಲೋಚನೆ ಮಾಡಿ ನೋಡಬೇಕಾಗತ್ತೆ. ಸೊ ಇದೆಲ್ಲದನ್ನು ಗಮನದಲ್ಲಿಟ್ಕೊಂಡು ನಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿಯಾಗಿ ಸರಿಪಡಿಸ್ಕೋಬೇಕಾದ್ರೆ ನಮಗೊಂದಷ್ಟು ಈ ಒಂದು ಫೀಲ್ಡಲ್ಲಿ ಅನುಭವ ಬೇಕಾಗತ್ತೆ. ನಾವು ನೋಡಿ, ಸುಮಾರು ನಾನು ಹುಟ್ಟಿದಾಗಿಂದ ನಮ್ಮ ಅಜ್ಜಿ ತಾತ ತಂದೆ ತಾಯಿಗಳು ಈ ಒಂದು ಮೇಕೆ ಸಾಕಾಣಿಕೆಯಲ್ಲೇ ಬೆಳೆದು ಬಂದಿದ್ದಾರೆ. ಆದ್ದರಿಂದ ಈ ಒಂದು ಮೇಕೆ ಅಥವಾ ಕುರಿ ಸಾಕಾಣಿಕೆಯಲ್ಲಿ ಆಗಬಹುದಾದಂಥ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಅವರಷ್ಟು ಅಲ್ಲದಿದ್ದರೂ ಸ್ವಲ್ಪ ಪ್ರಮಾಣದಲ್ಲಿ ನನಗೆ ಅನುಭವ ಇದೆ. ಆದ್ದರಿಂದ ಯಾವುದೇ ಕುರಿ ಅಥವಾ ಮೇಕೆ ಸತ್ತಂಥ ಸಂದರ್ಭದಲ್ಲಿ ನಾನು ಜಾಸ್ತಿ ಎದೆಗುಂದೋದಿಲ್ಲ. ಅದಕ್ಕೆ ಕಾರಣಗಳನ್ನು ಹುಡುಕೊಳ್ತೀನಿ, ಮತ್ತು ಅದು ಆಗದಂತೆ ಜಾಗ್ರತೆ ವಹಿಸುವಂತಹ ಪ್ರಯತ್ನವನ್ನಂತೂ ನಾನು ಮಾಡ್ತೀನಿ. ಎರಡನೇ ವಿಚಾರ, ಏಕಾಏಕಿ ಇಲ್ಲಿ ಏನೋ ಇವತ್ತು ಬಂಡವಾಳ ಹಾಕದೆ ನಾಳೆ ಬೆಳಗ್ಗೆನೇ ನನಗೆ ಲಾಭಾಂಶ ಬರೋದು ಅಂದರೆ ಖಂಡಿತ ಆಗೋದಿಲ್ಲ. ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಇವತ್ತಲ್ಲ ನಾಳೆ ನಾನು ಗೆಲ್ತೀನಿ, ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟೆ ಕೊಡ್ತೀನಿ ಅನ್ನುವಂಥ ದೃಢ ವಿಶ್ವಾಸ ನಮ್ಮಲ್ಲಿ ಇರಬೇಕಾಗತ್ತೆ. ಇದು ಕೇವಲ ಇದೊಂದೇ ಅಲ್ಲ, ಯಾವುದೇ ಬಿಸ್ನೆಸ್ ಮಾಡಿ ನೀವು, ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಅಂತಲ್ಲ,
ಯಾವುದೇ ವಲಯದಲ್ಲಿ ಹೋಗಿ ಯಾವುದೇ ರೀತಿಯಾದಂತಹ ಒಂದು ಬಿಸ್ನೆಸ್ ಮಾಡಿದ್ರೂ ಸಹ ನಿಮ್ಮಲ್ಲಿ ಒಂದು ದೃಢ ನಿರ್ಧಾರ ಇರಬೇಕಾಗತ್ತೆ, ಧನಾತ್ಮಕ ಚಿಂತನೆ ಇರಬೇಕಾಗತ್ತೆ, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಮತ್ತು ಎರಡನೇ ವಿಚಾರ ಬಂದು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಬಹುತೇಕ ಸಂದರ್ಭದಲ್ಲಿ ಯಾರೋ ಏನೋ ಮಾತು ಅಂತಾರೆ, ಓ ನೀವು ಏನು ಈ ಒಂದು ಫೀಲ್ಡ್ಗೆ ಇಳಿದಿದ್ದೀರಲ್ಲ, ಇದರಿಂದ ನೀವು ಲಾಭ ನೋಡಲಿಕ್ಕೆ ತುಂಬ ದಿನ ಹಿಡಿಯುತ್ತೆ ಅನ್ನಬಹುದು, ಅಥವಾ ಇದರಲ್ಲಿ ಹೆಚ್ಚು ನಷ್ಟಗಳೇ ಸಂಭವಿಸಿದೆ ಅನ್ಬೋದು. ಇವತ್ತು ನೀವು ನೋಡಬಹುದು ತುಂಬ ಜನ ಯುವಜನತೆ ಯಾವುದೇ ಪ್ಲಾನಿಂಗ್ ಇಲ್ಲದೆ ಈ ಏಕಕಾಲದಲ್ಲಿ ಒಂದಷ್ಟು 10 ಲಕ್ಷ 5 ಲಕ್ಷ ದೊಡ್ಡ ದೊಡ್ಡ ಶೆಡ್ಗಳನ್ನು ನಿರ್ಮಾಣ ಮಾಡಿ ಒಂದಷ್ಟು ಕುರಿ ಅಥವಾ ಮೇಕೆಗಳನ್ನು ತಂದಲ್ಲಿ ಬಿಟ್ಟು ಅದನ್ನು ನಿರ್ವಹಣೆ ಮಾಡಲಿಕ್ಕಾಗದೆ, ಮೇಂಟೈನ್ ಮಾಡಲಿಕ್ಕಾಗದೆ ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಹೋಗಿರೋವಂಥ ಉದಾಹರಣೆಗಳು 100ರಲ್ಲಿ 90 ಭಾಗದಷ್ಟು ಯುವಜನತೆಯಲ್ಲಿ ಇದೇ ರೀತಿಯಾದಂತಹ ಸೋಲುಗಳನ್ನು ನಾವು ಕಾಣ್ತೀವಿ. ಅಂತಹ ಫಾರ್ಮ್ಗಳ ಹತ್ರ ಹೋಗಿ ಆ ರೀತಿಯಾದಂತಹ ಸೋತಿರುವಂತಹ ಯುವಜನತೆಯನ್ನು ಅಥವಾ ಓನರ್ಗಳನ್ನು ನೀವು ಪ್ರಶ್ನೆ ಮಾಡಿ, ಯಾಕೆ ನೀವು ಎಲ್ಲಿ ಎಡವಿದ್ರಿ ಅಂದರೆ ನೇರವಾಗಿ ಅವರು ಒಂದೇ ಉತ್ತರ ಹೇಳ್ತಾರೆ, ನಮಗೆ ಈ ಒಂದು ಫೀಲ್ಡಲ್ಲಿ ಅನುಭವ ಇರಲಿಲ್ಲ, ಅನುಭವದ ಕೊರತೆ. ಎರಡನೇ ವಿಚಾರ ಬಂದು ಅಲ್ಲಿ ನಿರ್ವಹಣಾ ಕೌಶಲ್ಯತೆ ಅವ್ರಿಗಿರೋದಿಲ್ಲ. ಹೇಗೆ ನಿರ್ವಹಣೆ ಮಾಡಬೇಕು, ತಪ್ಪೇನಿಲ್ಲ ಕೇಳೋದ್ರಲ್ಲಿ. 4 ಜನರಿಂದ ಮಾಹಿತಿಯನ್ನು ಪಡೆಯೋದು ತುಂಬ ಮುಖ್ಯ ಆಗುತ್ತೆ. ಒಂದು ಮೇಕೆಯನ್ನು ಅಥವಾ ಒಂದು ಕುರಿಯನ್ನು ನಿರ್ವಹಣೆ ಮಾಡಬೇಕಾದ್ರೆ ನೀವು ಬ್ರೀಡಿಂಗ್ ಏನಾದರೂ ಆಯ್ಕೆ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಬ್ರೀಡಿಂಗ್ ಮೀನ್ಸ್ ಒಂದು ಮೇಕೆಯನ್ನು ತಂದು ಅದನ್ನು ಗಬ್ಬಾಗೋ ರೀತಿ ಮಾಡಿ ಮತ್ತೆ ಅದು ಮರಿ ಹಾಕ್ಸಿ ಆ ಮರಿಗಳನ್ನು ನೀವು ಬೆಳೆಸಿ ಮಾರಾಟ ಮಾಡ್ತೀನಿ, ಇದು ಬ್ರೀಡಿಂಗ್ ಪ್ರೋಸೆಸ್ಸು ಅಂತ ಕರೀತಾರೆ. ಈ ಪ್ರೋಸೆಸ್ಸಲ್ಲಿ ನಾವು ಒಬ್ಬ ಹೆಣ್ಣು ಮಗಳು ತಾನು ಗರ್ಭಿಣಿಯಾಗಿ ಮಗುವನ್ನು ಹೆತ್ತಾಗ ಎಷ್ಟು ಜಾಗ್ರತೆಯಿಂದ ನೋಡ್ಕೊಳ್ತೀವೋ ಅಷ್ಟೇ ಜಾಗ್ರತೆಯಿಂದ ನಾವು ಈ ಮೇಕೆಗಳನ್ನು ಸಹ ನಿರ್ವಹಣೆ ಮಾಡಬೇಕಾಗತ್ತೆ, ಅಥವಾ ಕುರಿಗಳನ್ನು ಸಹ ನಿರ್ವಹಣೆ ಮಾಡಬೇಕಾಗತ್ತೆ. ಇದು ಸಹ ತುಂಬ ಮುಖ್ಯವಾದಂತಹ ಅಂಶ ಆಗುತ್ತೆ. ಮತ್ತು ಈಗಾಗಲೇ ಹೇಳಿದೆ ಅಲ್ವಾ, ಧನಾತ್ಮಕತೆ ಇರಲಿ. ಇವತ್ತಲ್ಲ ನಾಳೆ ಬೆಳಿತೀನಿ, ಇವತ್ತು ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದೇ ಕಲಿಕೆ. ಇವತ್ತಿನ ತಪ್ಪನ್ನು ನಾಳೆಗೆ ಆಗ್ದಂಗೆ ನೋಡ್ಕೊಳ್ಳೋಣ. ತಪ್ಪು ಮಾಡಿದವ್ರು ಯಾರೂ ಇಲ್ಲ, ತಪ್ಪುಗಳು ನಡೀತಾನೆ ಇರ್ತವೆ. ನೀವು ಯಾವುದೇ ಫೀಲ್ಡ್ಗೆ ಹೋಗಿ ತಪ್ಪುಗಳು ನಡೀತಾನೆ ಇರ್ತವೆ. ಆದರೆ ಇವತ್ತಲ್ಲ ನಾಳೆ ನನ್ನ ತಪ್ಪನ್ನು ನಾನು ಸರಿಪಡಿಸ್ಕೊಂಡು ಖಂಡಿತವಾಗ್ಲೂ ಸಹ ನನ್ನ ಒಂದು ಬಿಸ್ನೆಸ್ಸನ್ನು ನಾನು ಡೆವಲಪ್ ಮಾಡ್ತೀನಿ ಅನ್ನುವಂತಹ ಒಂದು ಪೊಟೆನ್ಶಾಲಿಟಿ ತಮ್ಮಲ್ಲಿ ಇರಬೇಕಾಗತ್ತೆ. ಇದು ತುಂಬ ಮುಖ್ಯವಾದಂಥ ಅಂಶ. ಮತ್ತೆ ಮುಂದುವರಿಸ್ಕೊಂಡು ಹೋದಂತೆಲ್ಲ ನೀವು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಯಾವ ಸೀಸನ್ನಲ್ಲಿ ನಮ್ಮ ಕುರಿ ಅಥವಾ ಮೇಕೆಗಳನ್ನು ಮಾರಾಟ ಮಾಡಬೇಕು ನೋಡಿ. ವರ್ಷದಲ್ಲಿ 2 ಹಬ್ಬಗಳು ಪ್ರಮುಖವಾಗಿ ಬರುತ್ತೆ, ಯುಗಾದಿ ಮತ್ತು ಬಕ್ರೀದ್ ಹಬ್ಬಗಳು. ಒಂದು ಮುಸ್ಲಿಮ್ಸ್ ಆಚರಣೆ ಮಾಡುವಂತಹ ಬಕ್ರೀದ್ ಹಬ್ಬ ಇರ್ಬೋದು, ಎರಡನೇದು ನಮ್ಮ ಹಿಂದೂಗಳು ಆಚರಣೆ ಮಾಡುವಂತಹ ಒಂದು ಯುಗಾದಿ ಹಬ್ಬ ಇರ್ಬೋದು. ಈ ಸಂದರ್ಭಗಳಲ್ಲಿ ಮೇಕೆ ಅಥವಾ ಕುರಿಗಳಿಗೆ ಬೇಡಿಕೆ ಹೆಚ್ಚಾಗಿರುತ್ತೆ. ಆ ಸಂದರ್ಭದಲ್ಲಿ ನೀವು ಮಾರುಕಟ್ಟೆ ಅಥವಾ ಸಂತೆಗಳಿಗೆ ತಗೊಂಡೋಗಿ ಮಾರೋದ್ರಿಂದ ಇದರಿಂದ ಒಂದಷ್ಟು ಲಾಭಾಂಶ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೆಕ್ಸ್ಟು ಜಾತ್ರೆಗಳು ಮಾಡ್ತಾರೆ. ಆ ಜಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ರೀಜನ್ಗಳಲ್ಲಿ ಒಂದು ಪ್ರಾದೇಶಿಕತೆಯ ಆಧಾರದ ಮೇಲೆ ಎಲ್ಲೆಲ್ಲಿ ಯಾವ ಸಂದರ್ಭಗಳಲ್ಲಿ ಜಾತ್ರೆ ನಡೆಯುತ್ತೆ ಅಂತ ನೋಡ್ಕೋಬೇಕು. ಅಲ್ಲಿ ಹತ್ತಿರದಲ್ಲಿರುವಂತಹ ಸಂತೆ ಅಥವಾ ಮಾರುಕಟ್ಟೆ ತಗೊಂಡೋಗೋದ್ರಿಂದ ನಿಮ್ಮ ಕುರಿ ಅಥವಾ ಮೇಕೆಗಳಿಗೆ ಉತ್ತಮ ಲಾಭ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಲ್ಲಿವರೆಗೂ ಅದನ್ನು ನಿಭಾಯಿಸುವಂತಹ ತಾಳ್ಮೆ ಮತ್ತು ಆ ಲಾಭಕ್ಕೋಸ್ಕರ ಕಾಯುವಂತಹ ತಾಳ್ಮೆ ನಿಮ್ಮಲ್ಲಿರಬೇಕಾಗತ್ತೆ. ಅದು ತುಂಬ ಮುಖ್ಯವಾದಂತಹ ಅಂಶ. ಒಂದನೇದು ಕನ್ಸಿಸ್ಟೆನ್ಸಿ ಅಥವಾ ನಿರಂತರತೆ. ಇವತ್ತು ಸೋತರು ನಾಳೆ ಗೆಲ್ತೀನಿ ಅನ್ನುವಂಥ ನಂಬಿಕೆ ಇರಬೇಕಾಗತ್ತೆ. ಆದ್ದರಿಂದ ನಿರಂತರವಾಗಿ ನೀವು ಇದೇ ಕಾರ್ಯವನ್ನು, ಇವತ್ತು ಲಾಸ್ ಆಯಿತು ಅಂತ ಇವತ್ತಿಗೆ ನೀವು ಫಾರ್ಮ್ ಮುಚ್ಚಿದ್ರೆ ಯಾವತ್ತಿಗೂ ನೀವು ಯಾವುದೇ ಫೀಲ್ಡಲ್ಲೂ ಸಹ ಸಕ್ಸಸ್ ಆಗಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಿಮ್ಮ ಮೇಲೆ ನಿಮಗೆ ದೃಢ ನಂಬಿಕೆ ಇರಬೇಕು. ಇದೇ ಹಾದಿಯಲ್ಲಿ ನಾನು ಮುನ್ನಡಿತೀನಿ, ನನ್ನಲ್ಲಿ ನಾನು ಮಾಡುವಂತಹ ತಪ್ಪುಗಳನ್ನು ಸರಿಪಡಿಸ್ಕೊಳ್ತೀನಿ ಅನ್ನೋವಂಥ ನಂಬಿಕೆ ನಿಮ್ಮ ಮೇಲೆ ಇರಲಿ. ಬಂಡವಾಳ ನೋಡಿ, ಇದು ತುಂಬ ಮುಖ್ಯ ಆಗುತ್ತೆ. ಬಂಡವಾಳನ ಹೂಡಿಕೆ ಮಾಡ್ತಿರಲ್ವಾ, ಹೂಡಿದ ಕೂಡಲೇ ಅದರಿಂದ ಲಾಭಾಂಶಗಳನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ನೀವೆಲ್ಲೋ ಈಗ ನನ್ನದೇ ಎಕ್ಸಾಂಪಲ್ ಕೊಡೋದಾದರೆ, ನಾನು ಕೇವಲ ಮೇಕೆ ಸಾಕಾಣಿಕೆಯಲ್ಲೇ ನನ್ನ ಸಂಪೂರ್ಣ ಸಮಯವನ್ನು ತೊಡಗಿಸ್ಕೊಂಡಿರೋದಿಲ್ಲ. ಇತರ ಕಾರ್ಯಗಳಲ್ಲಿ ನಾನು ಎಂಗೇಜ್ ಆಗಿರ್ತೀನಿ, ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ಅಲ್ಲಿ ಬರುವಂತಹ ಆದಾಯವನ್ನು ಇಲ್ಲಿ ಹಾಕಿ ಒಂದಷ್ಟು ಪ್ರಮಾಣವನ್ನು ಇಲ್ಲಿ ಹೂಡಿಕೆ ಮಾಡಿ. ಇಲ್ಲಿ ಹೂಡಿಕೆ ಮಾಡಿ, ಇದು ನೋಡಿ ಬೇರೆ ಕಡೆ ನಮಗೆ ಸಂಬಳ ಬರುತ್ತೆ, ಮಂತ್ಲಿ ಸ್ಯಾಲ್ರಿ ಅಂತ ಕರಿತೀವಿ.
ತಿಂಗಳ 30ನೇ ದಿನ ಅಥವಾ 31ನೇ ದಿನ ನಮ್ಮ ಅಕೌಂಟ್ಗೆ ಸ್ಯಾಲ್ರಿ ಬಂದು ಬೀಳುತ್ತೆ. ಆದರೆ ಕೃಷಿ ಅಥವಾ ಕೃಷಿ ಏನು ಉಪಕಸಬುಗಳಲ್ಲಿ ಆ ರೀತಿ ಇರೋದಿಲ್ಲ. ಇದು ತ್ರೈಮಾಸಿಕ ಅಥವಾ ಏನು 6 ಮಂತ್ಸ್ಗೆ ಒನ್ಸು, ಇಯರ್ಲಿ ಒನ್ಸ್, ಅಂದರೆ ವಾರ್ಷಿಕವಾಗಿ, ಅರ್ಧವಾರ್ಷಿಕವಾಗಿ, ತ್ರೈಮಾಸಿಕವಾಗಿ ಆದಾಯ ಬರುವಂತಹ ಸಾಧ್ಯತೆಗಳು ಇದ್ದಾವೆ ವಿನಃ ನೀವು 30 ದಿನಕ್ಕೆ ಅಥವಾ 15 ದಿನಕ್ಕೋ ಇಲ್ಲಿ ಆದಾಯವನ್ನು ನಿರೀಕ್ಷೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಯಾವುದೇ ಬಂಡವಾಳವನ್ನು ಹೂಡಿದ ಮೇಲೆ ಒಂದಷ್ಟು ತಾಳ್ಮೆಯಿಂದ ಕಾಣಿ. ಅದಾದ ಮೇಲೆ ಲಾಭವನ್ನು ವಾಪಸ್ ಪಡ್ಕೊಂಡು ಅದನ್ನು ನಿಮ್ಮ ಒಂದು ಏನು ಪರ್ಸ್ನಲ್ ಯೂಸ್ಗೆ ಬಳಸ್ಕೋಬೇಡಿ. ಮತ್ತೆ 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 ಇನ್ವೆಸ್ಟ್ಮೆಂಟ್ನ ಮಾಡಿ. ಸಣ್ಣ ಪ್ರಮಾಣದಿಂದ ಬೆಳೀರಿ. ದೊಡ್ಡ ಫಾರ್ಮ್ನ ಕಟ್ಬಿಡ್ತೀನಿ, ನಾಳೆನೇ ಒಂದು 50-100 ಮೇಕೆಗಳನ್ನು ತಂದು ಬಿಡ್ತೀನಿ ಅಥವಾ ಕುರಿಗಳನ್ನು ತಂದು ಬಿಡ್ತೀನಿ, ಬೇಗ ದೊಡ್ಡವನಾಗೋಗ್ತೀನಿ ಅನ್ನೋದಕ್ಕಿಂತಲೂ ಪ್ರಾರಂಭಿಕ ಹಂತದಲ್ಲಿ ಕಮ್ಮಿ ಮೇಕೆಗಳನ್ನು ತಗೊಂಬನ್ನಿ. ಸಿಂಪಲ್ ಆದಂತಹ ಶೆಡ್ನ ನಿರ್ಮಾಣ ಮಾಡ್ಕೊಳ್ಳಿ. ಒಂದಷ್ಟು ತಿಳಿದವರಿಂದ ಮಾಹಿತಿ ಪಡ್ಕೊಳ್ಳಿ. ಹಂತ ಹಂತವಾಗಿ ನಿಮ್ಮ ಕಲಿಕೆ ಮತ್ತು ನಿಮ್ಮ ಒಂದು ಏನು ಇನ್ವೆಸ್ಟ್ಮೆಂಟ್, ಹೂಡಿಕೆ ಹೆಚ್ಚಾಗ್ತಾ ಹೋಗಲಿ, ನಿಮ್ಮ ಗುಂಪು ಹೆಚ್ಚಾಗ್ತಾ ಹೋಗಲಿ. ಇದರಿಂದ ಒಂದೇದು ನಿಮಗೆ ಅಲ್ಲಿ ಆಗುವಂತಹ ಸಮಸ್ಯೆಗಳ ಬಗ್ಗೆ ಅರಿವು ಮೂಡುತ್ತೆ, ಯಾವುದನ್ನು ಸರಿಪಡಿಸ್ಕೋಬೇಕು ಅಂತ ಗೊತ್ತಾಗುತ್ತೆ. ಮುಂದುವರೆದು ನಾಳೆ ದಿನ ನೀವೊಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ, ಲಾಭದ ಪ್ರಮಾಣ ಹೆಚ್ಚಾಗಬೇಕಾದ್ರೆ ಒಂದು ದೊಡ್ಡ ಗುಂಪನ್ನೇ ಮಾಡಬೇಕಾಗತ್ತೆ. ಅದರಲ್ಲಿ ನೀವು ಒಂದಷ್ಟು ಮಾರಿದ್ರೂ ಸಹ ನಿಮ್ಗೆ ಇನ್ನೊಂದಷ್ಟು ಇನ್ನೆಲ್ಲೋ ಕೊಂಡ್ಕೊಂಬಾರ್ದೆ ಇಲ್ಲೇ ಉಳ್ಕೊಳ್ಳೋ ರೀತಿ ಇರಬೇಕು ನೀವು ಬ್ರೀಡಿಂಗ್ ಮಾಡೋದಾದರೆ. ಆ ರೀತಿಯಾಗಿ ಒಂದು ಫಾರ್ಮಲ್ಲಿ ಏಕಾಏಕಿ ನೀವು ಹೆಚ್ಚಾದಂತಹ ಬಂಡವಾಳವನ್ನು ಹೂಡಿಕೆ ಮಾಡಿ ಹೆಚ್ಚು ಮರಿಗಳನ್ನು ತಂದು ಬಿಡೋದು ತುಂಬ ತಪ್ಪು. ಹಂತವಾಗಿ ನೀವು ಬೆಳೀತಾ ಹೋಗಬೇಕು. ಮತ್ತು ಅದರಿಂದ ಬಂದಂಥ ಲಾಭವನ್ನು ಮತ್ತೆ ಪುನರ್ ಹೂಡಿಕೆ ಅಂತ ಕರಿತೀವಿ. ಮತ್ತೆ ಮತ್ತೆ ಅಲ್ಲೇ ಇನ್ವೆಸ್ಟ್ ಮಾಡಬೇಕು. ಮಾಡಿ 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 ಒಂದು ದೊಡ್ಡ ಒಂದು ಏನು ನೀವು ಗುಂಪನ್ನು ಕಟ್ಟಿ ಆಮೇಲೆ ನೀವು ಲಾಭಗಳನ್ನು ನಿಮ್ಮ ಸ್ವಂತಕ್ಕೆ ಬಳಸ್ಕೊಳ್ತಾ ಹೋದರೆ ಲಾಭದ ಪ್ರಮಾಣವೂ ಹೆಚ್ಚಾಗುತ್ತೆ. ನೀವು ಮಾಡಿದಂತಹ ಒಂದು ಏನು ಬಿಸ್ನೆಸ್ಸು ಸಹ ಒಳ್ಳೆ ಅಪ್ಲಿಫ್ಟ್ ಆಗ್ತಾ ಹೋಗುತ್ತೆ. ಇದರಿಂದ ಒಳ್ಳೆ ಭವಿಷ್ಯತನ್ನು ನೀವು ನಿರ್ಮಾಣ ಮಾಡ್ಕೋಬೋದು. ನೀವು ಒಂದಷ್ಟು ಜನಕ್ಕೆ ಮಾದರಿನೂ ಆಗಬಹುದು. ಇಲ್ಲಿ ಮೇಕೆ ಅಥವಾ ಕುರಿಗಳ ಡಿಸೀಸ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಮೇವಿನ ನಿರ್ವಹಣೆ ತುಂಬ ಮುಖ್ಯ ಆಗುತ್ತೆ. ಶೆಡ್ ಕನ್ಸ್ಟ್ರಕ್ಷನ್, ನೀವು ಏನು ಫಾರ್ಮ್ನ ನಿರ್ಮಾಣ ಮಾಡ್ತೀರ ಆ ಶೆಡ್ ಕನ್ಸ್ಟ್ರಕ್ಷನ್ ತುಂಬ ಮುಖ್ಯ ಆಗುತ್ತೆ. ಮಾರುಕಟ್ಟೆ ತುಂಬ ಮುಖ್ಯ ಆಗುತ್ತೆ. ಈ 4 ವಿಚಾರಗಳ ಬಗ್ಗೆ ನೀವು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿ, ತಿಳಿದಿರೋರಿಂದ ಕೇಳಿ, ಮತ್ತು ಹಂತವಾಗಿ ನಿಮಗೆ ಒಂದಷ್ಟು ನಾಲೆಡ್ಜ್ ಬೆಳೀತಾ ಹೋಗುತ್ತೆ. ಇದನ್ನು ನೀವು ಸಣ್ಣ ಪ್ರಮಾಣದಿಂದ ಸೃಷ್ಟಿ ಮಾಡೋದ್ರಿಂದ, ಸಣ್ಣ ಇನ್ವೆಸ್ಟ್ಮೆಂಟಿಂದ ಶುರು ಮಾಡೋದ್ರಿಂದ ನಿಮ್ಮ ಫ್ಯೂಚರು ಚೆನ್ನಾಗಿರುತ್ತೆ. ನಷ್ಟ ಆದರೂ ಕಡಿಮೆ ಪ್ರಮಾಣದಲ್ಲಿ ನಷ್ಟ ಆಗುತ್ತೆ. ನೀವು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೊಡೆತಾನು ದೊಡ್ಡದಾಗಿ ತಿನ್ನಬೇಕಾಗತ್ತೆ. ಆದ್ದರಿಂದ ಇನ್ವೆಸ್ಟ್ಮೆಂಟು ಮೊದಲ ಹಂತದಲ್ಲಿ ಕಡಿಮೆ ಇರಲಿ, ಹಂತವಾಗಿ ಬೆಳೆಸ್ಕೊಳ್ತಾ ಹೋಗಿ. ಕನ್ಸಿಸ್ಟೆನ್ಸಿ ಅಥವಾ ನಿರಂತರತೆ ಇರಲಿ, ನಿಮ್ಮ ಮೇಲೆ ನಿಮಗೆ ಪಾಸಿಟಿವ್ ಒಪಿನಿಯನ್ ಇರಲಿ, ಒಂದು ಹೋಪ್ ಇರಲಿ, ಆಶಾವಾದ ಇರಲಿ. ಅಂದರೆ ಮುಂದೆ ನಾನು ಬೆಳಿತೀನಿ ಅನ್ನುವಂತಹ ಒಂದು ಒಳ್ಳೆ ನಂಬಿಕೆ ಇರಲಿ ನಿಮಗೆ. ಇದೆಲ್ಲ ಪಾಸಿಟಿವ್ನೆಸ್ಸು ನಿಮ್ಮನ್ನು ಇವತ್ತಲ್ಲ ನಾಳೆ ಒಂದು ಉತ್ತಮ ಮಾರ್ಗಕ್ಕೆ ಕೊಂಡೊಯ್ಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದಿಷ್ಟು ಅಂಶಗಳು ತಮಗೆ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ತೀನಿ. ಎಲ್ಲ ಅಂಶಗಳು ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲನ್ನು ಲೈಕ್ ಮಾಡಿ, ಅದೇ ರೀತಿ ತಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ಅಂಶವನ್ನು ಅಥವಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.